ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಕೆಲವು ಹೇರ್ ಗ್ರೋತ್ ಆಗೋಕ್ಕೆ ಹೆಲ್ಪ್ ಆಗುವಂತಹ ಇಂಗ್ರೀಡಿಯೆಂಟ್ಸ್ನ ಒಂದು ಪುಟ್ಟ ಗಾರ್ಡನ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ನಾನು ಮೂವಿಗೆ ಈ ಥರ ಕವರ್ ಮಾಡ್ಕೊತೀನಿ. ಈಗ ಸ್ವಲ್ಪ ಫ್ರೆಶ್ ಫೀಲ್ ಆಗ್ತಾ ಇದೆ. ನಾನು ಮತ್ತೆ ಹೊರಟಿದ್ದೀನಿ ವಾಕಿಂಗ್ ಮಾಡಿಕೊಂಡು. ಬೆಳಗ್ಗೆಯಿಂದ ಫುಲ್ ಬಿಸಿ ಸರ್, ಕಾಣ್ತಾನೆ ಇಲ್ಲ. ಚಂದ್ರ ಬಂದಿಲ್ಲ, ಚಂದ್ರ ಬರುವಂತಹ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಹೆಲ್ತಿ ಶೆಫ್. ನಾನು ಗಗನ. ಇವತ್ತು ನಾನು ಯಾವುದೇ ಕುಕಿಂಗ್ ವಿಡಿಯೋನ ಮತ್ತೆ ಮಾಡ್ತಾ ಇಲ್ಲ. ಇವತ್ತು ಅಗೇನ್ ಸಂಡೇ, 2 ಆಗಸ್ಟ್. ಈಗ ಟೈಮ್ ಆಲ್ಮೋಸ್ಟ್ 8:45 ಆಗ್ತಾ ಇದೆ. ನಾನು ಯೂಶ್ವಲಿ ಸಂಡೇ ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ. ನಾನು ಇವಾಗ ಎದ್ದಿಲ್ಲ, ಆಗಲೇ 7:30 ಅಷ್ಟೊತ್ತಲ್ಲಿ 7:40 ಅಷ್ಟೊತ್ತಲ್ಲೇ ಎದ್ದು ಫ್ರೆಶ್ ಅಪ್ ಆಗಿದ್ದೀನಿ. ಸಂಡೇ ಆಗಿರೋದ್ರಿಂದ ಡೇ ಸ್ವಲ್ಪ ಸ್ಲೋ ಆಗಿ ಹೋಗ್ತಾ ಇರುತ್ತೆ. ಸೊ ಇವತ್ತೊಂದು ಸಂಡೇ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಮನೇಲೆಲ್ಲ ಫುಲ್ ಕ್ಲೀನಿಂಗ್ ನಡೀತಾ ಇದೆ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಆಷಾಢ ಮುಗಿದು ಶ್ರಾವಣ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಇವತ್ತೆಲ್ಲ ಫುಲ್ ಕ್ಲೀನಿಂಗ್ ಡೇ ಆಗಿರುತ್ತೆ. ಮತ್ತು ಸಂಡೇ ಒಂದೊಂದು ಸಲ ನಾನು ಸ್ವಲ್ಪ ಸೆಲ್ಫ್ ಕೇರ್ ಆ ಥರ ಮಾಡ್ಕೋತೀನಿ, ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಆ ಥರ ಎಲ್ಲ. ಸೊ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಇವತ್ತು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಹೇಗಿರುತ್ತೆ ಇವತ್ತಿನ ಡೇ, ಏನೇನು ನಡೆಯುತ್ತೆ ಎಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ. ಸ್ಟೇ ಟ್ಯೂನ್ ಗೈಸ್. ಗೈಸ್, ಫಸ್ಟ್ ಅಂತ ಹೇಳಬೇಕಂದ್ರೆ, ನಾನು ಯೂಶ್ವಲಿ ಸಂಡೇಸ್ ಹೇರ್ ಆಯಿಲ್ ಅಪ್ಲೈ ಮಾಡಿಕೊಂಡು ನೆಕ್ಸ್ಟ್ ಡೇ ವಾಶ್ ಮಾಡ್ತೀನಿ. ಸೊ ಇವತ್ತು ನಾನು ಆಲ್ರೆಡಿ ಹೇರ್ ಆಯಿಲ್ನ ಅಪ್ಲೈ ಮಾಡ್ಕೊಂಬಿಟ್ಟಿದ್ದೀನಿ. ಇವತ್ತು ವಾಶ್ ಮಾಡೋಣ, ಕ್ಲೀನಿಂಗ್ ಎಲ್ಲ ಆದಮೇಲೆ ಹೇರ್ ವಾಶ್ ಮಾಡ್ಕೊಳ್ಳೋಣ ಅಂತ. ಸೊ ಹೇರ್ ಆಯಿಲ್ ಬಂದು ನಾನು ಮೊದಲು ನಾರ್ಮಲಾಗಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೆ. ಬಟ್ ಇವಾಗ ಪೋಸ್ಟ್ ಪಾರ್ಟಮಲ್ಲಿ ನನಗೆ ತುಂಬ ಹೇರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಯೂಶ್ವಲಿ ಎಲ್ಲರಿಗೂ ಆಗುತ್ತಲ್ವ ಅದೇ ರೀತಿ. ಸೊ ಬೇರೆ ಎಲ್ಲ ಕೆಮಿಕಲ್ ಇರುವಂತಹ ಪ್ರಾಡಕ್ಟ್ಸ್ನ ಬಳಸೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ ನನ್ನ ಮದರ್ ಇನ್ ಲಾ ಒಂದು ಹೇರ್ ಆಯಿಲ್ ಮಾಡಿ ಕೊಡ್ತಾರೆ ನನಗೆ. ಸೊ ಇದು ಆ ಹೇರ್ ಆಯಿಲು ನಾನು ಈ ಥರ 1 ಲೀಟರ್ ಬಾಟ್ಲಲ್ಲಿ ಮಾಡಿ ಇಟ್ಕೋತೀನಿ. ಆಮೇಲೆ ಅದು ಖಾಲಿ ಆಗುವಾಗ ಮತ್ತೆ ಮಾಡ್ಕೋತೀನಿ. ಸೊ ಇದರಲ್ಲಿ ನಾರ್ಮಲ್ ಕೊಬ್ಬರಿ ಎಣ್ಣೆಗೆ ಕೆಲವು ಹೇರ್ ಗ್ರೋತ್ ಆಗೋಕ್ಕೆ ಹೆಲ್ಪ್ ಆಗುವಂತಹ ಇಂಗ್ರೀಡಿಯೆಂಟ್ಸ್ನ ಹಾಕಿಬಿಟ್ಟು ಅದೊಂದು ಆಯಿಲ್ನ ನಾನು ರೆಡಿ ಮಾಡಿಸ್ಕೋತೀನಿ. ಸೊ ನಾನು ಇದೇ ಆಯಿಲ್ನ ನನ್ನ ಮಗುಗೂ ಕೂಡ ಬಳಸ್ತೀನಿ. ಅವನಿಗೂ ಕೂಡ ನಾನು ನಾರ್ಮಲ್ ಕೊಬ್ಬರಿ ಎಣ್ಣೆ ಹಚ್ಚಲ್ಲ, ಈ ಆಯಿಲ್ನೇ ಹಾಕ್ತೀನಿ. ಅವನಿಗೂ ಹೇರ್ ಗ್ರೋತಲ್ಲಿ ಸ್ವಲ್ಪ ಹೆಲ್ಪ್ ಆಗಿದೆ. ಸೊ ನಿಮಗೆ ಈ ಹೇರ್ ಆಯಿಲ್ದು ಮಾಡೋದು ಪ್ರೊಸೀಜರ್ ಹೇಗೆ ಅಂತ ತಿಳ್ಕೊಬೇಕು ಅಂತ ಏನಾದರೂ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನನಗೆ ಈ ವಿಡಿಯೋದಲ್ಲಿ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಜಾಸ್ತಿ ಜನರಿಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ನಾನು ಅವಾಗ ಅದ್ರದ್ದೊಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ಹಾಕ್ತೀನಿ, ಹೇಗೆ ಆ ಹೇರ್ ಆಯಿಲ್ ಮಾಡೋದು, ಆ ಪ್ರೊಸೀಜರ್ ಅಂತ ಹೇಳಿಬಿಟ್ಟು. ಸೊ ನಿಮಗೆ ಅದೇನಾದ್ರು ತಿಳ್ಕೊಳ್ಳೋಕೆ ಇಷ್ಟ ಇದ್ದರೆ ನನಗೆ ಈ ವಿಡಿಯೋದಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಾವು ನಮ್ಮ ಮನೆಯಲ್ಲಿ ಅಲ್ಲೇ ಒಂದು ಪುಟ್ಟ ಗಾರ್ಡನ್ ಮಾಡ್ಕೊಂಡಿದ್ದೀವಿ, ನಿಮ್ಗೆ ತೋರಿಸ್ತೀನಿ ಬನ್ನಿ. ಇಲ್ಲೇ ಮನೆ ಮುಂದೆನೇ ಪಾಟಲ್ಲಿ ಇಲ್ಲಿ ಕರ್ಬೇವಿನ ಸೊಪ್ಪು ಗಿಡ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಬಂದಿದೆ, ಅದಕ್ಕೆ ಮಣ್ಣು ಸಾಕಾಗ್ತಾ ಇಲ್ಲ, ಇನ್ನೊಂದು ಸ್ವಲ್ಪ ದೊಡ್ಡದಾಗೋಕ್ಕೆ ನಿಧಾನವಾಗಿ ಟೈಮ್ ತಗೋತಾ ಇದೆ. ಇದು ಮೆಣಸಿನ್ಕಾಯಿ ಗಿಡ, ಆಲ್ರೆಡಿ ಮೆಣಸಿನ್ಕಾಯಿ ಎಲ್ಲ ಬಿಟ್ಟಿದೆ. ಒಂದು ರೌಂಡು ಚೆನ್ನಾಗಿ ಎಲ್ಲ ಮೆಣಸಿನ್ಕಾಯಿ ಎಲ್ಲ ಬಿಟ್ಟಿತ್ತು, ಇದು 2nd ಟೈಮು. ಇದು ಟೊಮೆಟೊ ಗಿಡ, ಅದೇ ಪಾಟಲ್ಲಿ ಟೊಮೆಟೊ ಗಿಡನೂ ಹಾಕ್ಬಿಟ್ಟಿದ್ದಾರೆ. ಮತ್ತು ಇದು ಮೆಂತ್ಯ ಸೊಪ್ಪು ಗಿಡ. ನನ್ನ ಮಗನಿಗೆ ಸ್ಕೂಲಲ್ಲಿ ಎನ್ವೈರ್ನಮೆಂಟ್ ಡೇ ದಿನ ಸೀಡ್ಸ್ ಕೊಟ್ಟು ಕಳಿಸಿದ್ರು, ಸೊ ಅದನ್ನು ಹಾಕಿದ್ದೀವಿ. ಇದು ಮ್ಯಾಂಗೋ ಗಿಡ, ಎಷ್ಟೊಂದು ಏನೇನೋ ಗಿಡ ಎಲ್ಲ ಹಾಕಿದ್ದಾರೆ. ಇದು ಹಲಸಿನಣ್ಣು ಅಂತ ಅನಿಸುತ್ತೆ. ಎಷ್ಟೊಂದು ಗಿಡ ಹಾಕಿದ್ದಾರೆ. ಇದೆಲ್ಲ ದೊಡ್ಡದಾದಮೇಲೆ ಸ್ವಲ್ಪ ಅಲ್ಲಿ ಮುಂದೆ ಪಾರ್ಕ್ ಇದೆ, ಅಲ್ಲಿ ಒಳಗಡೆ ಹಾಕ್ತೀವಿ. ಆವಾಗ ಅಲ್ಲಿ ಚೆನ್ನಾಗಿ ಮರ ಥರ ಬರುತ್ತೆ. ಅಲ್ಲಿ ನುಗ್ಗೆಕಾಯಿ ಗಿಡ ಮತ್ತು ದಾಸವಾಳ ಹೂವಿನ ಗಿಡ ಮತ್ತು ಸೀತಾಫಲ ಹಣ್ಣು ಗಿಡ ಎಲ್ಲ ಹಾಕಿದ್ದೀವಿ. ಇಲ್ಲಿ ನಮ್ಮ ಮನೆ ಬಾಗಿಲಲ್ಲೂ ಸಣ್ಣದಾಗಿ ಗಾರ್ಡನ್ ಥರ ಮಾಡ್ಕೊಂಡಿದ್ದೀವಿ. ಅಲ್ಲೂ ಕೂಡ ನಾವು ಸೀತಾಫಲ ಗಿಡ, ದಾಳಿಂಬೆ ಗಿಡ ಎಲ್ಲ ಹಾಕಿದ್ದೀವಿ. ಅದೆಲ್ಲ ಸ್ವಲ್ಪ ಚಿಕ್ಕದಾಗಿದೆ. ಸೀತಾಫಲ ಮರ ಮಾತ್ರ ದೊಡ್ಡದಾಗಿದೆ. ದಾಳಿಂಬೆ ಗಿಡ ಎಲ್ಲ ಇನ್ನೂ ಬೆಳೀತಾ ಇದೆ. ಸೊ ಇದು ನಮ್ಮ ಒಂದು ಪುಟ್ಟ ಗಾರ್ಡನ್ ಗೈ. ಈಗ ನಾನು ನಮ್ಮ ಟೆರೆಸ್ಸಿಗೆ ಬಂದಿದ್ದೀನಿ. ಟೆರೆಸಲ್ಲಿ ಜಾಸ್ತಿ ಗಿಡ ಎಲ್ಲ ಏನೂ ಹಾಕ್ಕೊಂಡಿಲ್ಲ. ಇದೊಂದು ಸಣ್ಣದಾಗಿ ಅಲೋವೆರಾ ಪಾಟ್ ಇಟ್ಕೊಂಡಿದ್ದೀನಿ.
ಮತ್ತು ಇದೊಂದು ದೊಡ್ಡ ಪಾಟಲ್ಲಿ ತುಳಸಿ ಕಸ್ತೂರಿ ಎಲ್ಲ, ಇದರಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ದೆ. ಇವಾಗ ತುಳಸಿ ಕಸ್ತೂರಿ ಬೆಳ್ಕೊಂಡಿದೆ. ಇಲ್ಲಿ ಬೆಕ್ಕು ಬಂದುಬಿಟ್ಟು ಫುಲ್ಲು ಗಲೀಜು ಮಾಡಿಬಿಡತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ಕೊಂಡು ಏನೂ ಮಾಡ್ಕೊಳ್ಳಲ್ಲ. ಇಲ್ಲಿ ಏನು ಇವಾಗ ಅಲೋವೆರಾ ಪಾಟ್ ಹಾಕ್ಕೊಂಡಿದ್ದೀನಲ್ಲ, ಇದರಿಂದನೇ ಒಂದು ಅಲೋವೆರಾನ ವೀಕ್ಲಿ ಒನ್ಸ್ ಕಟ್ ಮಾಡಿಕೊಂಡು ಅದನ್ನು ನಾನು ಫೇಸ್ಗೆ ಯೂಸ್ ಮಾಡ್ತೀನಿ. ಇಲ್ಲಿ ಇದೆಲ್ಲ ನಾನು ಕಟ್ ಮಾಡ್ಕೊಂಡಿರೋ ಅಂಥದ್ದೇನೆ. ಈಗ ಒಂದು ಸಣ್ಣ ಪೀಸ್ ಕಟ್ ಮಾಡ್ಕೊಂಡು ಹೋಗೋಣ. ಸೊ ಗೈಸ್, ಇಲ್ಲಿ ನಾನು ಅಲೋವೆರಾನ ಕಟ್ ಮಾಡಿಬಿಟ್ಟು ಸೈಡ್ದೆಲ್ಲ ಈ ಥರ ಮಧ್ಯದಲ್ಲಿ ತೊಗೊಂಡು ಬಂದಿದ್ದೀನಿ. ಸೊ ಇದನ್ನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೀಟಾಗಿ. ವಾಶ್ ಮಾಡಿರೋ ಫೇಸ್ಗೆ ಈ ಥರ ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡಿಬಿಟ್ಟು ಬಿಟ್ಬಿಡ್ತೀನಿ ಡ್ರೈ ಆಗೋಕ್ಕೆ. ಸೊ ಇದನ್ನು ಬಿಟ್ಟು ನಾನು ಇನ್ನೇನು ಯೂಸ್ ಮಾಡಲ್ಲ ನನ್ನ ಸ್ಕಿನ್ಗೆ. ಯಾಕಂತ ಹೇಳಿದ್ರೆ ನನ್ನ ಸ್ಕಿನ್ ಸ್ವಲ್ಪ ಎಕ್ಸ್ಟ್ರಾ ಡೆಲಿಕೇಟು, ಏನೂ ಸೂಟ್ ಆಗೋದಿಲ್ಲ. ಏನೇ ಹಚ್ಕೊಂಡ್ರೂ ಅದು ರಿಯಾಕ್ಷನ್ ಆಗಿಬಿಡುತ್ತೆ. ಮತ್ತು ಸ್ವಲ್ಪ ಆ್ಯಕ್ನೆ ಪ್ರೋನ್ ಸ್ಕಿನ್ ಆಗಿರೋದ್ರಿಂದ ನಾನೇನು ಎಕ್ಸ್ಟ್ರಾ ಎಕ್ಸ್ಪೆರಿಮೆಂಟ್ಸ್ ಮಾಡೋಕ್ಕೆ ಹೋಗೋದಿಲ್ಲ. ಇದನ್ನು ಮಾತ್ರ ಹಚ್ಕೋತೀನಿ. ಅದೂ ವೀಕ್ಲಿ ಒನ್ಸ್ ಅಂತ ಅಂದ್ಕೊಂಡಿರ್ತೀನಿ, ಬಟ್ ಆ್ಯಕ್ಚುಲಿ ಎವ್ರಿ ವೀಕ್ ಹಚ್ಕೊಳ್ಳೋಕೆ ಆಗೋದಿಲ್ಲ. ಸೊ ಯಾವಾಗ ಫ್ರೀ ಆಗಿರ್ತೀನೋ ಯಾವ ವೀಕು ಆ ವೀಕ್ ಹಚ್ಕೊಂಡು ಈ ಥರ ಒನ್ ಅವರ್ ಬಿಟ್ಬಿಟ್ಟು ಫೇಸ್ ವಾಶ್ ಮಾಡ್ಕೋತೀನಿ. ಇಲ್ಲಾಂದರೆ ಶಾರ್ ತೊಗೊಳ್ಳುವಾಗ ಒಟ್ಟಿಗೆ ವಾಶ್ ಮಾಡಿಬಿಡ್ತೀನಿ. ಸೊ ಇಷ್ಟೇ ನನ್ನ ಸ್ಕಿನ್ ಕೇರ್. ಸೊ ಗೈಸ್, ನಾನು ಹೇಳಿದೆ ಹೇರ್ ಆಯಿಲ್ ಬಗ್ಗೆ ನಿಮಗೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಬೇಬಿ ಹೇರ್ಸ್ ಗ್ರೋ ಆಗಿದೆ. ಸೊ ಹೇರ್ ಫಾಲ್ ಆಗಲ್ಲ ಅಂತ ಅಲ್ಲ, ಹೇರ್ ಫಾಲ್ ಆಗೋದು ಒಂದು ನಾರ್ಮಲ್ ಇದು ಬಾಡಿಯಲ್ಲಿ. ಸೊ ಫಾಲ್ ಆದಮೇಲೆ ಮತ್ತೆ ಹೇರ್ ಗ್ರೋ ಆಗಬೇಕು, ಅದು ಇಂಪಾರ್ಟೆಂಟು. ಫಾಲ್ ಆಗಿಬಿಟ್ಟು ಆ ಪೋರ್ಷನ್ ಹಾಗೆ ಬಾಲ್ಡ್ ಆಗಿಬಿಟ್ರೆ ಅದು ದಟ್ ಈಸ್ ನಾಟ್ ನಾರ್ಮಲ್. ಸೊ ಇಲ್ಲಿ ನೋಡಿದ್ರೆ ಈ ಪೋರ್ಷನಲ್ಲೇ ನನಗೆ ಜಾಸ್ತಿ ಹೇರ್ ಫಾಲ್ ಆಗೋದು. ಸೊ ನೋಡಿ, ಇಲ್ಲೆಲ್ಲ ಬೇಬಿ ಹೇರ್ಸ್ ಮತ್ತು ಗ್ರೋ ಆಗಿದೆ. ಸೊ ನೀವಿಲ್ಲಿ ನೋಡ್ಬೋದು. ಸೊ ಇದೆಲ್ಲ ನೀಟಾಗಿ ಗ್ರೋ ಆಗಿದೆ, ಇಲ್ಲೂ ಗ್ರೋ ಆಗಿದೆ. ಈಗ ನಾನು ಆಯಿಲ್ ಅಪ್ಲೈ ಮಾಡಿರೋದ್ರಿಂದ ಅದು ಸ್ವಲ್ಪ ಫ್ಲ್ಯಾಟಾಗಿ ಕಾಣಿಸ್ತಾ ಇದೆ. ಹೇರ್ ವಾಶ್ ಮಾಡಿದ್ಮೇಲೆ ನೀಟಾಗಿ ಗೊತ್ತಾಗುತ್ತೆ. ಇಲ್ಲೆಲ್ಲ ಜಾಸ್ತಿ ಹೇರ್ಸ್ ಎಲ್ಲ ಗ್ರೋ ಆಗಿದೆ, ಬೇಬಿ ಹೇರ್. ಸೊ ಈಗ ಕಿಚನಿಂದ ಸ್ಟಾರ್ಟ್ ಮಾಡೋಣ ಕ್ಲೀನಿಂಗು. ಈ ವಿಂಡೋಸ್ ಎಲ್ಲ ಕ್ಲೀನ್ ಮಾಡ್ಕೊಂಬರೋಣ. ಬಟ್ ಫಸ್ಟ್ ನಾನು ಮೂವಿಗೆ ಈ ಥರ ಕವರ್ ಮಾಡ್ಕೋತೀನಿ. ಯಾಕಂದರೆ ಡಸ್ಟ್ಗೆ ಎಕ್ಸ್ಪೋಸ್ ಆದರೆ ಸ್ವಲ್ಪ ಸ್ನೀಸಿಂಗ್ ಆಗುತ್ತೆ. ಅದಕ್ಕೋಸ್ಕರ ಲೆಟ್ಸ್ ಸ್ಟಾರ್ಟ್. ಈ ಫುಲ್ಲು ನಿಮಗೆ ತೋರಿಸಿದ್ರೆ ನೀವು ಬೋರ್ ಆಗಿಬಿಡ್ತೀರಾ. ಸೊ ನೀವು ಟೈಮ್ ಲ್ಯಾಪ್ಸಲ್ಲಿ ನೋಡ್ಕೊಂಬನ್ನಿ. ಏನ್ ಬೇಕು? ಬಿಡು ಬಿಡು. ಸೊ ಈ ಪೋರ್ಷನ್ ಎಲ್ಲ ಇವಾಗ ಕ್ಲೀನ್ ಆಗಿದೆ. ಇದನ್ನ ಔಟ್ಸೈಡಿಂದ ಮತ್ತೆ ಕ್ಲೀನ್ ಮಾಡಬೇಕು. ಈ ಸಾಹೇಬ್ರು ಕ್ಲೀನ್ ಮಾಡಕ್ಕೆ ಬಿಡ್ತಾ ಇಲ್ಲ. ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ. ಇವಾಗ ಟೈಮ್ ಬಂದು 3:30 ಆಗಿದೆ. ಎಲ್ಲ ಕೆಲಸ ಮುಗಿಯುವಾಗ ಅರೌಂಡ್ 2:35 2:40 ಆ ಥರ ಆಗಿತ್ತು. ಒಂದು 20 ಮಿನಿಟ್ಸ್ ಲಾಂಗ್ ಹಾಟ್ ಶವರ್ ತೊಗೊಂಡ್ಬಂದೆ. ಈಗ ಸ್ವಲ್ಪ ಫ್ರೆಶ್ ಫೀಲ್ ಆಗ್ತಾಯಿದೆ. ಸ್ವಲ್ಪ ಲೋ ಆನ್ ಎನರ್ಜಿ ಅಂತ ಅನ್ನಿಸ್ತಾ ಇದೆ. ಮೇ ಬಿ ಫಾಸ್ಟ್ ಮಾಡ್ತಾ ಇರೋದ್ರಿಂದ ಅನಿಸುತ್ತೆ. ನಾನು ಈ ವ್ಲಾಗಲ್ಲಿ ಹೇಳಿದ್ನೋ ಇಲ್ವೋ ಗೊತ್ತಿಲ್ಲ. ಇವತ್ತು ಚೌತಿ ಆಗಿರೋದ್ರಿಂದ ನಾನು ಚೌತಿಲಿ ಯೂಶ್ವಲಿ ಫಾಸ್ಟ್ ಮಾಡ್ತೀನಿ. ಸೊ ಈವ್ನಿಂಗ್ ಆಗುವಾಗ ಟೆಂಪಲ್ಗೆ ಹೋಗ್ಬಿಟ್ಟು ಬಂದು ಚಂದ್ರ ದರ್ಶನ ಮಾಡಿಬಿಟ್ಟು ಫಾಸ್ಟನ್ನ ಮುಗಿಸ್ತೀನಿ. ಆದರೆ ಇವಾಗ ಸ್ವಲ್ಪ ತಿಂಗಳಿಂದ ಚಂದ್ರ ಬರ್ತಾನೇ ಇಲ್ಲ. 10 ಗಂಟೆ ಆದ್ರೂ ಚಂದ್ರ ಬರಲ್ಲ. ಇವತ್ತೇನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಸೊ ಇವಾಗ ಒಂದು ಮಲ್ಕೊಳ್ಳಲ್ಲ, ಒಂದು 10 ಮಿನಿಟ್ಸ್ ಸುಮ್ಮನೆ ಹಾಗೆ ಒಂದು ಸ್ವಲ್ಪ ಸೈಲೆಂಟಾಗಿ ಕೂತ್ಕೊಂಡ್ರೆ ರಿಲ್ಯಾಕ್ಸ್ಡ್ ಅಂತ ಫೀಲ್ ಆಗುತ್ತೆ. ಸೊ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್.
ಇದು ನಮ್ಮ ಗಿಡದಲ್ಲಿ, ದಾಸವಾಳ ಗಿಡದಲ್ಲಿ ಬಿಟ್ಟಿರೋಂಥ ಹೂವು, ಗಣಪತಿಗೆ ಹಾಕೋಣ ಅಂತ ತೊಗೊಂಬಂದಿದ್ದೀನಿ. ಚೆನ್ನಾಗಿ ಬಂದಿದೆ. ಇದು ಸ್ವಲ್ಪ ಮೊಗ್ಗಿತ್ತು, ಅದನ್ನು ತೊಗೊಂಬಂದು ನೀರಲ್ಲಿ ಹಾಕಿದ್ದೀನಿ. ನಾಳೆ ಬೆಳಗ್ಗೆ ತನಕ ಇದರಲ್ಲೇ ನೀಟಾಗಿ ಅರಳಿ ಬ್ಯೂಟಿಫುಲ್ಲಾಗಿ ಬಂದಿರುತ್ತೆ, ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಸೊ ನಾಳೆ ಸೋಮವಾರ ಪೂಜೆಗಾಗುತ್ತೆ ಅಂತ ತೊಗೊಂಬಂದೆ. ಇದು ಇವಾಗ ಗಣಪತಿಗೆ ಹಾಕೋಣ. ಸೊ ಗೈಸ್, ಈಗ ಟೈಮ್ ಬಂದು 5 o'clock ಆಗಿದೆ. ಯೂಶ್ವಲಿ ನಾನು ಇಷ್ಟೊತ್ತಿಗೆ ವಾಕಿಂಗ್ ಮಾಡೋಕ್ಕೆ ಹೋಗ್ತೀನಿ ಆಚೆಗೆ. ಸೊ ಇವತ್ತೂ ಹೋಗೋಣ ಅಂತ ಹೊರಟಿದ್ದೀನಿ. ಸ್ವಲ್ಪ ಆಚೆ ಗಾಳಿಯಲ್ಲಿ ಹೋದರೆ ಚೆನ್ನಾಗಿ ಫೀಲ್ ಆಗುತ್ತೆ ಅಂತ. ಸೊ ನಾನು ಮತ್ತು ನನ್ನ ಮಗ ಹೊರಟಿದ್ದೀವಿ ವಾಕಿಂಗ್ ಮಾಡಿಕೊಂಡು ಬರೋಣ. ಇದು ನಮ್ಮದು ಡೈಲಿ ವಾಕಿಂಗ್ ರಿಚುವಲ್. ಈ ಥರ ಹೂಕ್ ಇಟ್ಕೊಂಡು ಸೈಕಲಲ್ಲಿ ಬ್ಯಾಸ್ಕೆಟಲ್ಲಿ ಇಟ್ಕೊಂಡು ಹೋಗೋದು. ಟೈಮು 7:45 ಆಗಿದೆ. ನಾನು ಹಾಗೆ ಟೆರೆಸ್ ಮೇಲೆ ಬಂದೆ ನೋಡೋಣ ಅಂತ. ಸೊ ಇಲ್ಲಿ ಚಂದ್ರ ಬಂದರೆ ಈ ಕಡೆಯಿಂದನೇ ಗೊತ್ತಾಗೋದು. ಯಾವುದೇ ಚಂದ್ರ ಬರೋ ಲಕ್ಷಣಗಳು ಇವಾಗ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ನಮ್ಮನೆ ಹಿಂದೆಯೇ ಒಂದು ಗಣಪತಿ ಟೆಂಪಲ್ ಇದೆ. ಅಲ್ಲಿ ಅರೌಂಡ್ 8:30, 9 o'clock ಅಷ್ಟೊತ್ತಿಗೆ ಮಹಾಮಂಗಳಾರತಿ ಮಾಡಿ ಪೂಜೆ ಎಲ್ಲ ಮಾಡ್ತಾರೆ. ಸೊ ನಮ್ಮನೆಗೆ ಸೌಂಡ್ ಕೇಳಿಸುತ್ತೆ ಪೂಜೆ ಮಾಡೋದು. ಸೊ ಆವಾಗ ಹೋಗಿ ದರ್ಶನ ಮಾಡ್ಕೊಂಬರೋಣ. ಆಗಲೂ ಚಂದ್ರ ಇನ್ನೂ ಬಂದಿರೋದಿಲ್ಲ. ಇನ್ನೂ ಒಂದು 9:30 ಮೇಲೆ ಒಂದು 10 o'clock ಆ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು. ಇವತ್ತು ಎಷ್ಟೊತ್ತು ನಾನು ಪ್ರೀವಿಯಸ್ ಮಂತ್ಸಲ್ಲೆಲ್ಲ, ಅಂದರೆ ಲಾಸ್ಟ್ ಮಂತ್ ಮಾಡೋಕ್ಕಾಗಿರಲಿಲ್ಲ. ಒಂದು ಸ್ವಲ್ಪ ಮಂತ್ಸ್ ಹಿಂದೆಗಡೆ ಎಲ್ಲ ಮಾಡಿರಬೇಕಾದ್ರೆ ಚೌತಿದು ಉಪವಾಸ ಮಾಡಿರುವಾಗ ಚಂದ್ರ ದರ್ಶನ ಆಗಲೇ ಇಲ್ಲ. ನಾನು 10:30 ತನಕ ಎಲ್ಲ ವೆಯ್ಟ್ ಮಾಡಿಬಿಟ್ಟು, ಆಮೇಲೆ ಹೇಳ್ತಾರಲ್ವ ಚಂದ್ರ ದರ್ಶನ ಸಿಗಲಿಲ್ಲ ಅಂತ ಹೇಳಿದ್ರೆ, ದೇವ್ರ ಮನೇಲಿ ಈಶ್ವರಂದು ಫೋಟೋ ಅಲ್ಲಿ ಗಣಪತಿ ಇರ್ತಾರಲ್ಲ, ವಿಘ್ನೇಶ್ವರ, ಆ ಈಶ್ವರನ ತಲೆ ಮೇಲೆ ಚಂದ್ರ ಇರುತ್ತಲ್ಲ, ಅದನ್ನು ದರ್ಶನ ಮಾಡಿಬಿಟ್ಟು ಊಟ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಆ ರೀತಿಯೇ ಮಾಡ್ತಾಯಿದ್ದೆ. ಇವತ್ತು ಮೋಡ ಏನಿಲ್ಲ, ಆಕಾಶ ಎಲ್ಲ ಕ್ಲಿಯರಾಗೇ ಇದೆ. ಇವತ್ತು ಚಂದ್ರ ದರ್ಶನ ಆಗತ್ತಾ ಇಲ್ವಾ ನೋಡೋಣ, ಕಾದು ನೋಡೋಣ. ಟೆಂಪಲ್ಗೆ ಹೋಗ್ಬೇಕಾದ್ರೆ ಸಿಗ್ತೀನಿ ಗೈಸ್. ಸೊ ಗೈಸ್, ಈಗ ಟೆಂಪಲಿಂದ ಪೂಜೆ ಆಗ್ತಾ ಇರೋ ಸೌಂಡ್ ಬರ್ತಾ ಇದೆ. ಸೊ ಹೋಗ್ತಾ ಇದ್ದೀವಿ ನಾವು ಟೆಂಪಲ್ಗೆ. ಹಾಯ್ ಹೇಳ್ರಿ. ಹಾಯ್. ಬೆಳಗ್ಗೆಯಿಂದ ಫುಲ್ ಬ್ಯುಸಿ ಸರ್. ಕಾಣ್ತಾನೆ ಇಲ್ಲ. ಇಲ್ವಲ್ಲ, ಯಾಕೆ ನಾನು ಕಾಣತರ ಮಾಡಿ ಸ್ವಲ್ಪ. ಈಗ ಕಾಣಿಸ್ತೀರ. ಓಕೆ, ಹಾಯ್. ಬೆಳಗ್ಗೆಯಿಂದ ಫುಲ್ ಬ್ಯುಸಿ ಇದ್ರಿ. ಇವತ್ತು ಸಂಡೇ ಈಸ್ ಆಲ್ವೇಸ್ ಬ್ಯುಸಿ. ಹೌದಾ? ಯಾವತ್ತೂ ಫ್ರೀ ಇರಲ್ಲ. ಸಂಡೇ ಫ್ರೀ ಆಗ್ತಾನೆ ಇರಬೇಕು, ಅದು ಹೆಸರಿಗೆ ಮಾತ್ರ. ಆಮೇಲೆ ಕೆಲಸ ಕೆಲಸ ಕೆಲಸ. ಫುಲ್ ಬ್ಯುಸಿ. ಅದಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಬರೋಣ, ಸಂಡೇ ಬಂದಾಗ ಫ್ರೀ ಆಗಿರೋಣ ಅಂತ. ಎಲ್ಲರೂ ಬನ್ನಿ. ಸೊ ಹೋಗ್ಬಿಟ್ಟು ಬರೋಣ ಟೆಂಪಲ್ಗೆ. ಟೈಮ್ ಬಂದು 10:30 ಆಗಿದೆ. ಇನ್ನೂ ಚಂದ್ರ ಬಂದಿಲ್ಲ. ಚಂದ್ರ ಬರುವಂತಹ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಯಾವಾಗಲೂ ಇದೇ ರೀತಿ ಆಗುತ್ತೆ. ಯೂಶ್ವಲಿ ಒಂದು 4-5 ಮಂತ್ಸಿಂದ ನಾನು ನೋಡ್ತಾ ಇರೋ ಹಾಗೆ ಚೌತಿ ದಿನ ಚಂದ್ರ ಬರ್ತಾನೇ ಇಲ್ಲ. ಎಷ್ಟು ಮಧ್ಯರಾತ್ರಿ 12 o'clock ಯಾವಾಗಲೂ ಒಂದು ಸಲ ಎದ್ದು ನೋಡುವಾಗ ಬಂದಿರುತ್ತೆ. ಸೊ ನಾನು ಇಷ್ಟೊತ್ತು ತನಕ ವೆಯ್ಟ್ ಮಾಡ್ತೀನಿ. ಇಷ್ಟೊತ್ತಾದಮೇಲೆ ದೇವ್ರ ಮನೇಲಿರುವಂತಹ ಈಶ್ವರ ನೆತ್ತಿ ಮೇಲೆ ಏನು ಚಂದ್ರ ಇರುತ್ತೆ ಅದನ್ನು ದರ್ಶನ ಮಾಡಿಬಿಟ್ಟು ಕೈ ಮುಗಿಬಿಟ್ಟು ಊಟ ಮಾಡ್ಕೋತೀನಿ. ಸೊ ನಾನು ಇವಾಗೂ ಅದನ್ನೇ ಮಾಡ್ತೀನಿ, ಯಾಕಂದರೆ ಇನ್ನೂ ಚಂದ್ರ ಬಂದಿಲ್ಲ. ನಾನು ನೆನ್ನೆ ರಾತ್ರಿ ಊಟ ಮಾಡಿರೋದು. ಸೊ ಇವಾಗ ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿದೆ, ಮತ್ತು ಬೆಳಗ್ಗೆ ಎದ್ದೇಳೋಕ್ಕೆಲ್ಲ ಕಷ್ಟ ಆಗುತ್ತೆ. ಸೊ ಈಗ ನಾನು ಹೋಗ್ಬಿಟ್ಟು ದೇವ್ರ ಕೈ ಮುಗಿದ್ಬಿಟ್ಟು ಊಟ ಮಾಡ್ಕೊಂಬಿಡ್ತೀನಿ. ಸೊ ಇವತ್ತು ಹೀಗಿತ್ತು ನನ್ನ ಸಂಡೇ. ಒಂದು ಕ್ಲೀನಿಂಗ್ ಡೇ ಮತ್ತು ಒಂದು ಫಾಸ್ಟ್ ಅಥವಾ ಏನು ಚೌತಿ ಮಾಡಿದ್ದ ಸಂಡೇ ಈ ಥರ ಇತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಗೈಸ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ. ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ನಿಮಗೆ ಏನಾದರೂ ಸಜೆಷನ್ಸ್ ಇದ್ದರೆ ಅಥವಾ ನಾನು ಬೆಳಿಗ್ಗೆ ಹೇಳ್ದಂಗೆ ಆಯಿಲ್ದು ಡೀಟೇಲ್ಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ಈ ಬ್ಲಾಗಲ್ಲಿ ಕಮೆಂಟ್ ಮಾಡಿ.
ನಾನು ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿ ಹಾಕ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ವ್ಲಾಗಲ್ಲಿ ಆದಷ್ಟು ಬೇಗ ಒಂದು ಹೊಸ ರೆಸಿಪಿ ಜೊತೆಗೆ ಅಥವಾ ಇನ್ನೊಂದು ಹೊಸ ವ್ಲಾಗ್ ಜೊತೆಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಸಿ ಯು ಸೂನ್, ಬೈ ಬಾಯ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಕೆಲವು ಹೇರ್ ಗ್ರೋತ್ ಆಗೋಕ್ಕೆ ಹೆಲ್ಪ್ ಆಗುವಂತಹ ಇಂಗ್ರೀಡಿಯೆಂಟ್ಸ್ನ ಒಂದು ಪುಟ್ಟ ಗಾರ್ಡನ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ನಾನು ಮೂಗಿಗೆ ಈ ಥರ ಕವರ್ ಮಾಡ್ಕೋತೀನಿ. ಈಗ ಸ್ವಲ್ಪ ಫ್ರೆಶ್ ಫೀಲ್ ಆಗ್ತಾ ಇದೆ. ಸೊ ನಾನು ಮತ್ತೆ ನನ್ನ ಮಗ ಹೊರಟಿದ್ದೀವಿ ವಾಕಿಂಗ್ ಮಾಡಿಕೊಂಡು. ಹಾಯ್, ಬೆಳಗ್ಗೆಯಿಂದ ಫುಲ್ ಬ್ಯುಸಿ ಸರ್. ನಾನು ಕಾಣ್ತಾನೆ ಇಲ್ಲ. ಇನ್ನೂ ಚಂದ್ರ ಬಂದಿಲ್ಲ. ಚಂದ್ರ ಬರುವಂತಹ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ.